Hey guys, welcome back to Boomy Stocks. ಈ ಒಂದು ವಿಡಿಯೋದಲ್ಲಿ ನಾನು BCom 5th ಸೆಮಿಸ್ಟರ್ GST ಸಬ್ಜೆಕ್ಟ್ ಅಲ್ಲಿ ಒಂದು 4 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ 4 ಮಾರ್ಕ್ಸ್ ಕ್ವೆಶ್ಚನ್ ಗೆ ಫಸ್ಟ್ ನಮಗೆ ಏನು ಗೊತ್ತಿರಬೇಕು ಅಂತಂದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. The transaction value refers to any price paid or payable on supply of goods and services between unrelated parties. For example ಗೆ ನಾನು ಯಾವುದೋ ಒಂದು ಗೂಡನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕಾದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅನ್ನು ನಾನು ಪೇ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಗೆ ನಾನು ಇವಾಗ ಆನ್ಲೈನಲ್ಲಿ ಯಾವುದೋ ಒಂದು ಗೂಡನ್ನು ಆರ್ಡರ್ ಮಾಡಿದ್ದೀನಿ, ಅವರು ನನಗೆ ಮನೆಗೆ ತಗೊಬಂದು ಡೆಲಿವರಿ ಮಾಡ್ತಾರೆ. ಅದಕ್ಕಾದ ಡೆಲಿವರಿ ಚಾರ್ಜಸನ್ನು ನಾನು ಸರ್ವಿಸ್ ಚಾರ್ಜಸನ್ನು ಪೇ ಮಾಡಬೇಕಾಗುತ್ತೆ. ಅದನ್ನು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಈ ಒಂದು 4 ಮಾರ್ಕ್ಸ್ ಕ್ವೆಶ್ಚನ್ ಏನು ಅಂತಂದರೆ GST ಪೇಯಬಲ್ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಕಂಡುಹಿಡೀರಿ ಅಂತ ಹೇಳಿಬಿಟ್ಟು ನಮಗೆ ಕ್ವೆಶ್ಚನ್ ಕೊಟ್ಟಿರ್ತಾರೆ. ಆ ಕ್ವೆಶ್ಚನನ್ನು ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಅದರ ಫಾರ್ಮ್ಯಾಟ್ ಏನು ಅಂತ ನಾವು ನೋಡೋಣ. ಈಗ ಈ ಫಾರ್ಮ್ಯಾಟ್ ನೋಡೋದಾದರೆ ಫಸ್ಟು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅವ್ರ ಕ್ವೆಶ್ಚನಲ್ಲಿ ಕೊಟ್ಟಿರ್ತಾರೆ. ಆ ಸೆಲ್ಲಿಂಗ್ ಪ್ರೈಸನ್ನು ನಾವು ಬರ್ಕೋತೀವಿ. ಪ್ಲಸ್ ಇನ್ಕ್ಲೂಷನ್ಸ್ ವಿಚ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೇಲ್ ಪ್ರೈಸ್ ಅಂತಂದರೆ ಸೆಲ್ಲಿಂಗ್ ಪ್ರೈಸಲ್ಲಿ ಯಾವುದೆಲ್ಲ ಐಟಮ್ಸನ್ನು ಇನ್ಕ್ಲೂಡ್ ಮಾಡಿರಲ್ಲ ಆ ಐಟಮ್ಸ್ನೆಲ್ಲ ನಾವು ಇಲ್ಲಿ ಆ್ಯಡ್ ಮಾಡ್ಕೋತಾ ಹೋಗ್ತೀವಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮೈನಸ್ ಎಕ್ಸ್ಕ್ಲೂಷನ್ ಇನ್ಕ್ಲೂಡೆಡ್ ಇನ್ ದ ಸೆಲ್ಲಿಂಗ್ ಪ್ರೈಸ್, ಯಾವುದೆಲ್ಲ ಸೆಲ್ಲಿಂಗ್ ಪ್ರೈಸಸಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಗೆ ಕ್ಯಾಶ್ ಆಗಿರ್ಬೋದು, ಟ್ರೇಡ್ ಡಿಸ್ಕೌಂಟ್ ಆಗಿರ್ಬೋದು. ಡಿಸ್ಕೌಂಟ್ ಬಂದು ನಮಗೆ ಕ್ವೆಶ್ಚನಲ್ಲಿ ಕೊಟ್ಟಿರ್ತಾರೆ. ಡಿಸ್ಕೌಂಟ್ ಯಾವುದ್ರ ಮೇಲೆ ನಾವು ಡಿಡಕ್ಟ್ ಮಾಡ್ತೀವಿ ಅಂತಂದರೆ ಟೈಮ್ ಆಫ್ ಸಪ್ಲೈ ಮೇಲೆ. ಅಂತಂದರೆ ಡಿಸ್ಕೌಂಟ್ ಶೆಲ್ ಬಿ ಡಿಡಕ್ಟೆಡ್ ಇಫ್ ಇಟ್ ಈಸ್ ಅಲೌಡ್ ಬಿಫೋರ್ ಆರ್ ಅಟ್ ದ ಟೈಮ್ ಆಫ್ ಸಪ್ಲೈ. ಇದು ಡಿಸ್ಕೌಂಟನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ ಅಂದರೆ ಮೈನಸ್ ಮಾಡ್ತೀವಿ. ಅದಾದಮೇಲೆ ನಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗ್ತಾ ಬರುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ನಾವು ಪ್ರಾಫಿಟ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಪ್ರಾಫಿಟ್ ಮಾರ್ಜಿನ್ ನಮಗೆ ಕ್ವಶನಲ್ಲಿ ಕೊಟ್ಟರೆ ಆ್ಯಡ್ ಮಾಡಿರ್ತೀವಿ, ಇಲ್ಲ ಅಂತಂದರೆ ಅದನ್ನು ನಿಲ್ ಅಂತ ಬರೆದಿರ್ತೀವಿ. ಅದಾದಮೇಲೆ ನಮಗೆ ವ್ಯಾಲ್ಯೂ ಸಿಗ್ತಾ ಬರುತ್ತೆ. ಅದಾದಮೇಲೆ ನಾವು GST ಪೇಯಬಲ್ನ ನಾವು ಕಂಡುಹಿಡಿತೀವಿ. ಈಗ ಡೈರೆಕ್ಟಾಗಿ ನಾವು ಕ್ವಶನ್ಗೆ ಹೋಗ್ಬಿಡೋಣ. ಈ ಕ್ವಶನಲ್ಲಿ ನಮಗೆ ನೋಡೋದಾದರೆ ಕಂಪ್ಯೂಟ್ ದ ಅಮೌಂಟ್ ಆಫ್ GST ಪೇಯಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಪ್ರೈಸ್ ಆಫ್ ಗೂಡ್ಸ್ ಎಕ್ಸ್ಕ್ಲೂಡಿಂಗ್ CGST 9% ಆ್ಯಂಡ್ SGST 9%. ಅಂದರೆ CGST ಮತ್ತು SGST ಬಂದು ಪ್ರೈಸ್ ಆಫ್ ಗೂಡ್ಸಲ್ಲಿ ಎಕ್ಸ್ಕ್ಲೂಡ್ ಆಗಿದೆ, ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಐಟಮ್ಸ್ ವಿಚ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬವ್ ಪ್ರೈಸ್, ಅಂದರೆ ಈ ಪ್ರೈಸಲ್ಲಿ ಯಾವುದೆಲ್ಲ ಐಟಮ್ಸ್ ಇನ್ಕ್ಲೂಡ್ ಆಗಿಲ್ಲ ಆ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000, ಪಬ್ಲಿಸಿಟಿ ಚಾರ್ಜಸ್ 40,000, ಅಡ್ವರ್ಟೈಸಿಂಗ್ ಚಾರ್ಜಸ್ 50,000, ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ 11,000, ಔಟ್ವರ್ಡ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಆನ್ ಬೈಯರ್ ರಿಕ್ವೆಸ್ಟ್ 22,000. ಡಿಸ್ಕೌಂಟ್ ಬಂದು ಕ್ವಶನಲ್ಲಿ 10% ಕೊಟ್ಟಿದ್ದಾರೆ ಡಿಸ್ಕೌಂಟು. ದ ಗೂಡ್ಸ್ ಆ್ಯಂಡ್ ಆರ್ ಶೋನ್ ಇನ್ ಇನ್ವಾಯ್ಸ್ ಅಂತ ಹೇಳಿದ್ದಾರೆ. ಈಗ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ನೋಡಿದ್ರೆ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ GST ಪೇಯಬಲ್. ಫಸ್ಟ್ ನಾವು ಫಾರ್ಮೆಟ್ ಪ್ರಕಾರ ಪ್ರೈಸ್ ಆಫ್ ಗುಡ್ಸ್ ಅಂದರೆ ಸೇಲ್ ಪ್ರೈಸನ್ನು ನಾವು ಬರ್ಕೋತೀವಿ 5 lakh. ಅದಾದಮೇಲೆ ಯಾವುದೆಲ್ಲ ಐಟಮ್ಸ್ ಇನ್ಕ್ಲೂಡ್ ಮಾಡಿಲ್ಲ ಅದನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ. ಇಲ್ಲಿ ಕ್ವಶನಲ್ಲಿ ನೋಡೋದಾದರೆ 5 ಐಟಮ್ಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸು, ಅಡ್ವರ್ಟೈಸಿಂಗು, ಲೋಡಿಂಗ್ ಚಾರ್ಜಸ್ಸು, ಔಟ್ವರ್ಡ್ ಫ್ರೈಟು, ಇದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ. ಈ 5 lakh ಪ್ಲಸ್ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡಾಗ ನಮಗೆ 6,53,000 ಬರುತ್ತೆ. 6,53,000ಗೆ ಮೈನಸ್ 10% ಡಿಸ್ಕೌಂಟನ್ನು ನಾವು ಮಾಡ್ತೀವಿ. 10% ಡಿಸ್ಕೌಂಟ್ ಮಾಡಿದಾಗ ನಮಗೆ 50,000 ಬರುತ್ತೆ. ಈ 6,53,000 ಮೈನಸ್ 50,000 ಮಾಡಿದ್ರೆ 6,03,000 ಬರುತ್ತೆ ನಮಗೆ ಆನ್ಸರು. ಇದರಲ್ಲಿ ಕ್ವಶನಲ್ಲಿ ನಮಗೆ ಪ್ರಾಫಿಟ್ ಮಾರ್ಜಿನ್ ಕೊಟ್ಟಿಲ್ಲ, ಸೊ ಪ್ರಾಫಿಟ್ ಮಾರ್ಜಿನ್ ಬಂದು ನಿಲ್ ಅಂತ ಬರಿತೀವಿ. ನಮಗೆ ಅಟ್ ದಿ ಎಂಡ್ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದು 6,03,000 ಸಿಕ್ಕಿರುತ್ತೆ. GST ಪೇಯಬಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ CGST ಬಂದು 9% ಇದೆ ಆ್ಯಂಡ್ SGST ಕೂಡ 9% ಇದೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು ಈ 9%ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 6,03,000 ಅಲ್ಲಿ 9% ಮಾಡಿದಾಗ 54,270 rupees ನಮಗೆ ಬರುತ್ತೆ. SGST ಕೂಡ ಸೇಮ್ ಪರ್ಸೆಂಟೇಜ್ ಆಗಿದೆ. ಇಲ್ಲಿ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಪರ್ಸೆಂಟೇಜ್ ನಮಗೆ ಎಲ್ಲಿಂದ ಸಿಕ್ತು ಅಂತ. CGST ಬಂದು 9% ಮತ್ತು SGST 9% ಅಂತ ಹೇಳಿ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅದು ಎಕ್ಸ್ಕ್ಲೂಡ್ ಆಗಿದೆ, ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. GST ಪೇಯಬಲ್ ಎಕ್ಸ್ಕ್ಲೂಡ್ ಆಗಿದ್ರು ಇನ್ಕ್ಲೂಡ್ ಆಗಿದ್ರು ನಾವು ಇಲ್ಲಿ GST ಪೇಯಬಲ್ನ ನಾವು ಲಾಸ್ಟಲ್ಲಿ ತೋರಿಸ್ತೀವಿ.
ಆ್ಯಂಡ್ ಟೋಟಲ್ GST ಎಷ್ಟು ಪೇ ಮಾಡಿದ್ದಾರೆ ಅಂತಂದರೆ 1,08,540 ರೂಪೀಸ್ ಅವರು GSTಯನ್ನು ಪೇ ಮಾಡಿದ್ದಾರೆ. ಇದಿಷ್ಟು ಬಂದು ಒಂದು 4 ಮಾರ್ಕ್ಸ್ ಸಮ್ ಆಗಿದೆ. ಈ ರೀತಿಯಾದ ಒಂದು 4 ಮಾರ್ಕ್ಸ್ ಸಮ್ ಬಂದು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ ನಾನು ಈ ಒಂದು ಪ್ರಾಬ್ಲಮನ್ನು ಮಾಡಿದ್ದೀನಿ. ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದಲ್ಲಿ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, please do like, comment, share and don't forget to subscribe my channel. Let's meet in our next video. Until then, bye bye.